ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನೆಂದರೆ ನಾವು ಸಿಂಧು ನಾಗರಿಕತೆ ಬಗ್ಗೆ ಅಧ್ಯಯನ ಮಾಡೋಣ. ಈ ಮ್ಯಾಪಲ್ಲಿ ಏನು ಕಾಣ್ತಿದೆ ನೋಡಿ, ಇದೇ ಸಿಂಧು ನಾಗರಿಕತೆ. ಅಂದರೆ ನಮ್ಮ ಭಾರತದ ವಾಯುವ್ಯ ಭಾಗದಲ್ಲಿ ಬರುವಂಥದ್ದು ಸಿಂಧು ನಾಗರಿಕತೆ. ನೋಡೋಣ ಸಿಂಧು ನಾಗರಿಕತೆ. ಸಿಂಧು ನಾಗರಿಕತೆ ಬಗ್ಗೆ. ಸಿಂಧು ನಾಗರಿಕತೆಯನ್ನು ಕಂಚಿನ ಯುಗ ಅಂತಲೂ ಕರೆಯುತ್ತಾರೆ. ಈ ನಾಗರಿಕತೆಯನ್ನು ಮೊದಲು ಕಂಡುಹಿಡಿದಿದ್ದು 1856ರಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ರೈಲು ಮಾರ್ಗ ಹಾಕುವಾಗ ಸುಟ್ಟ ಇಟ್ಟಿಗೆಗಳು ಮತ್ತು ಮುದ್ರೆಗಳು ಕಂಡುಬಂದವು. ಅದೇ ರೀತಿ ಮುಂದುವರೆದು 1862ರಲ್ಲಿ ಜನರಲ್ ಕನ್ನಿಂಗ್ಹ್ಯಾಮ್ ಅವರು ಮತ್ತೆ ಒಂದಿಷ್ಟು ಸುಟ್ಟ ಇಟ್ಟಿಗೆಗಳು ಮುದ್ರೆಗಳನ್ನು ಪತ್ತೆ ಹಚ್ಚಿದರು. ಈ ಸಿಂಧು ನಾಗರಿಕತೆಯು ಸಾಮಾನ್ಯ ಶಕ ಪೂರ್ವ 2900ರಿಂದ ಸಾಮಾನ್ಯ ಶಕ ಪೂರ್ವ 1900ರವರೆಗೆ ಉಪಸ್ಥಿತಿಯಲ್ಲಿತ್ತು. 1904ರಲ್ಲಿ ಲಾರ್ಡ್ ಕರ್ಜನ್ ಅವರು ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದರು. ಇದು ಸ್ಥಾಪಿಸಿದ ನಂತರ 1920ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಅವರು ತನ್ನ ಸಹೋದ್ಯೋಗಿಗಳೊಂದಿಗೆ ಅಂದರೆ ಆರ್.ಡಿ. ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ಅವರು ಸೇರಿ ಹರಪ್ಪ ಮತ್ತು ಮೊಹೆಂಜೊದಾರೊದಲ್ಲಿ ಉತ್ಖನನಗಳನ್ನು ನಡೆಸಿದರು. ಈ ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದಾಗಿತ್ತಂದ್ರೆ ಪಂಜಾಬ್ ಆಗಿತ್ತು. ಈ ನಾಗರಿಕತೆಯ ಕೇಂದ್ರ ಸ್ಥಳ ಪಂಜಾಬ್ ಆಗಿತ್ತು. ಇದು ಪಂಜಾಬ್ ಸದ್ಯಕ್ಕೆ ಪಾಕಿಸ್ತಾನದಲ್ಲಿದೆ. ಅದು ಸರಸ್ವತಿ ನದಿಯ ದಡದಲ್ಲಿತ್ತು ಪಂಜಾಬ್. ಈ ನಾಗರಿಕತೆ ಎಲ್ಲಿಂದ ಎಲ್ಲಿಗೆ ಹರಡಿತ್ತು ಅಂದ್ರೆ ಗಗ್ಗರ್ ಆಕ್ರಾದಿಂದ ಅಂದ್ರೆ ಬಲೂಚಿಸ್ತಾನದಿಂದ ಗಂಗಾ ಯಮುನಾ ದೋಬ್ ಪ್ರದೇಶದವರೆಗೆ ಹಬ್ಬಿತ್ತು. ಅಂದ್ರೆ ಬಲೂಚಿಸ್ತಾನದಿಂದ ಗಂಗಾ ಯಮುನಾ ನಮ್ಮ ಭಾರತದ ಉತ್ತರ ಪ್ರದೇಶವರೆಗೆ ಈ ನಾಗರಿಕತೆ ಹರಡಿತ್ತು. ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾಗೆ ಹೋಲಿಸಿದರೆ ವಿಸ್ತೀರ್ಣದಲ್ಲಿ ಸಿಂಧು ನಾಗರಿಕತೆ ದೊಡ್ಡದಾಗಿತ್ತು. ಈ ನಾಗರಿಕತೆಯ ಉತ್ಖನನಗಳನ್ನು ಮೊದಲು ಹರಪ್ಪ ನಗರದಲ್ಲಿ ಕಂಡುಹಿಡಿದ್ದರಿಂದ ಈ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತಲೂ ಕರೆಯುತ್ತಾರೆ. ಸೊ ನೆಕ್ಸ್ಟ್ ನೋಡೋಣ. ಈ ನಾಗರಿಕತೆ ಉತ್ತಮವಾದ ರಸ್ತೆ, ಇಟ್ಟಿಗೆ ಕಟ್ಟಿಸಿದ ಬಾವಿಗಳು, ಸ್ನಾನದ ಕೊಳಗಳು, ಹಲವಾರು ಮನೆಗಳು, ಒಳಚರಂಡಿ ಅಂದರೆ ಡ್ರೈನೇಜ್ ಸಿಸ್ಟಮ್ಗಳು, ಮನೆಗಳಲ್ಲಿ ಸ್ನಾನಗೃಹಗಳು ಎಲ್ಲ ನೀಟಾಗಿ ಸಿಸ್ಟಮೆಟಿಕ್ಲಿ ಕಟ್ಟಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಲೋಥಾಲ್, ಧೋಲ್ವೀರಾ, ಕಾಲಿಪಂಗನ್, ರಾಖಿಗರಿ, ಬನ್ವಾಲಿ ಮೊದಲಾದ ಸ್ಥಳಗಳಲ್ಲಿ ಅವಶೇಷಗಳನ್ನು ಪತ್ತೆ ಹಚ್ಚಲಾಯಿತು ನಮ್ಮ ಭಾರತೀಯ ಪುರಾತತ್ವ ಇಲಾಖೆ. ಇಲ್ಲಿ ದೊರೆತಿರುವ ಮುದ್ರೆಗಳಲ್ಲಿ ಹರಪ್ಪ ಲಿಪಿಯಲ್ಲಿ ಸಿಕ್ಕಿದ್ವು. ಅಂದ್ರೆ ಸಿಂಧು ನಾಗರಿಕತೆ ಜನರು ಹರಪ್ಪ ಲಿಪಿಯನ್ನು ಅಳವಡಿಸಿಕೊಂಡಿದ್ದರು. ಈ ಹರಪ್ಪ ಲಿಪಿಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದವರು ಯಾರಂದ್ರೆ ಎಸ್.ಆರ್. ರಾವ್ ರವರು. ಹರಪ್ಪ ನಾಗರಿಕತೆಯ ಕುರುಹುಗಳ ಕುರಿತು ಮೊದಲು ದಾಖಲಿಸಿದವರೆಂದರೆ ಚಾರ್ಲ್ಸ್ ಮ್ಯಾಸನ್ ಅವರು. ಹರಪ್ಪ ನಾಗರಿಕತೆ ಅಥವಾ ಸಿಂಧು ನಾಗರಿಕತೆಯ ಕುರುಹುಗಳ ಕುರಿತು ಮೊದಲು ದಾಖಲೆ ಮಾಡಿದವರು ಯಾರಂದ್ರೆ ಇವರು ಬರ್ತಿರ್ತಕ್ಕಂಥ ಕೃತಿಗಳು ಯಾವಂದ್ರೆ 1826ರಲ್ಲಿ ಇವರು ಬರ್ದಿರ್ತಕ್ಕಂಥ ಕೃತಿಗಳು ಯಾವಂದ್ರೆ ನರೇಟಿವ್ಸ್ ಆಫ್ ವೇರಿಯಸ್ ಜರ್ನೀಸ್ ಇನ್ ಬಲೂಚಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ ಅಂಡ್ ದಿ ಪಂಜಾಬ್. ಇವರು ಚಾರ್ಲ್ಸ್ ಮ್ಯಾಸನ್ ಅವರ ಕೃತಿಗಳು 1826ರಲ್ಲಿ ಬರೆದಿರತಕ್ಕಂಥದ್ದು. ನೆಕ್ಸ್ಟ್ ಅದೇ ಹಿಂದೆ ಹೇಳಿದ್ನಲ್ಲ ಗೈಸ್, ಭಾರತೀಯ ಪುರಾತತ್ವ ಇಲಾಖೆ 1904ರಲ್ಲಿ ಸ್ಥಾಪನೆ ಮಾಡಿದ ಲಾರ್ಡ್ ಕರ್ಜನ್ ಅವರು 1920ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕನಾದ ಸರ್ ಜಾನ್ ಮಾರ್ಷಲ್
ಆರ್ ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ನೆರವಿನೊಂದಿಗೆ ಹರಪ್ಪ ಮತ್ತು ಮೊಹೆಂಜೊದಾರೊದಲ್ಲಿ ಉತ್ಖನನಗಳನ್ನು ನಡೆಸಿದರು. ಅದೇ ರೀತಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಧೋಲ್ವೀರಾ, ಕಾಲಿಬಂಗನ್, ಲೋಥಾಲ್, ರಾಖಿಗಡಿ ಮೊದಲಾದ ಸ್ಥಳಗಳಲ್ಲೂ ಉತ್ಖನನಗಳನ್ನು ನಡೆಸಿದರು. ಈ ಸಿಂಧು ನಾಗರಿಕತೆಯಲ್ಲೂ ದ್ರಾವಿಡ ಜನರು ವಾಸಿಸುತ್ತಿದ್ದರು. ಈ ಸಿಂಧು ನಾಗರಿಕತೆಯಲ್ಲಿ ದ್ರಾವಿಡ ಜನರು ವಾಸಿಸುತ್ತಿದ್ದರು. ಕೆಲವು ಸ್ಟಡಿಯಲ್ಲಿ ಏನು ಹೇಳಲಾಗಿದೆ ಅಂದ್ರೆ ಆರ್ಯರು ಬಂದು ಇವರನ್ನು ಓಡಿಸಿ ಈ ನಾಗರಿಕತೆಯನ್ನು ನಾಶ ಮಾಡಿದರು. ಅದೇ ರೀತಿ ಈ ನಾಗರಿಕತೆಯ ಅವನತಿಗೆ ಕಾರಣ ಏನಂದ್ರೆ ಜಲವೈಜ್ಞಾನಿಕ ಬದಲಾವಣೆ ಅಂದ್ರೆ ಕ್ಲೈಮೇಟ್ ಚೇಂಜು, ಭೂಕಂಪಗಳು, ಪರಕೀಯ ದಾಳಿಗಳು ಅಂದ್ರೆ ಇದೇ ಆರ್ಯರು ಬಂದು ಇವರನ್ನು ಓಡಿಸಿದರು ಹೇಳ್ತಾರ ನೋಡು. ಅದೇ ರೀತಿ ಹಾಗೆ ಇದು ಸಿಂಧೂ ನದಿಯ ದಡದ ಮೇಲಿದ್ದರಿಂದ ಪ್ರವಾಹಗಳಿಂದ ಅವನತಿ ಆಗಿದೆ ಎಂದು ಹೇಳಲಾಗಿದೆ. ಮುಂದೇನಂದ್ರೆ ನಾವು ನಗರಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಹರಪ್ಪ ಇದು ಇರೋದೆಲ್ಲಂದ್ರೆ ಪ್ರೆಸೆಂಟ್ ಮ್ಯಾಂಟೋಗೊಮರಿ ಜಿಲ್ಲೆಯ ಪಂಜಾಬ್ನಲ್ಲಿ, ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಹರಪ್ಪ ನಗರವು ಪ್ರೆಸೆಂಟ್ ಆಗಿ ಅಂದ್ರೆ ಪಾಕಿಸ್ತಾನದ ಪಂಜಾಬ್ನ ಮ್ಯಾಂಟೋಗೊಮರಿಯಲ್ಲಿ ಈ ಹರಪ್ಪ ನಗರ ಉಪಸ್ಥಿತಿಯಲ್ಲಿದೆ. ಇದನ್ನು 1921ರಲ್ಲಿ ದಯಾರಾಮ್ ಸಹಾನಿಯವರು ರಾವಿ ನದಿಯ ಎಡದಂಡೆಯ ಮೇಲೆ ಇದನ್ನು ಪತ್ತೆ ಹಚ್ಚಲಾಗಿದೆ. ಇಲ್ಲಿ ಉಗ್ರಾಣಗಳು, ಕಾರ್ಮಿಕ ವಸತಿ ಗೃಹಗಳು, ಎತ್ತಿನ ಗಾಡಿಯ ಮತ್ತು ನಾಯಿ ಜಿಂಕೆಯನ್ನು ಬೇಟೆಯಾಡುತ್ತಿರುವ ಮುದ್ರೆಗಳು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಸೆಕೆಂಡ್ ಒನ್ ಮೊಹೆಂಜೊದಾರೋ ಅಂದ್ರೆ ಸತ್ತವರ ದಿಬ್ಬ ಯಾವ ಭಾಷೆಯಲ್ಲಿ ಅಂದ್ರೆ ಇದನ್ನು ಸಿಂಧ ಭಾಷೆಯಲ್ಲಿ ಸತ್ತವರ ದಿಬ್ಬ ಎಂದು ಕರೆಯಲಾಗಿದೆ. ಹಾಗೆಯೇ ಮೊಹೆಂಜೊದಾರೋ ಯುನೆಸ್ಕೋ ಪರಂಪರಾ ಪಟ್ಟಿಗೆಯನ್ನು ಸೇರ್ಪಡೆಯಾಗಿದೆ. ಇದನ್ನು ಆರ್ ಡಿ ಬ್ಯಾನರ್ಜಿ ಅವರು 1922ರಲ್ಲಿ ಪಾಕಿಸ್ತಾನದ ಲಾರ್ಕಾಲ್ ಜಿಲ್ಲೆಯ ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧೂ ನದಿಯ ಬಲದಂಡೆಯ ಮೇಲೆ ಇದನ್ನು ಮೊಹೆಂಜೊದಾರನ್ನು ಪತ್ತೆ ಹಚ್ಚಲಾಗಿದೆ. ಇಲ್ಲಿ ಬೃಹತ್ತಾದ ಈಜುಕೊಳ, ಸಭಾಭವನ, ಸಾರ್ವಜನಿಕ ಉಗ್ರಾಣ, ಗಡ್ಡಧಾರಿ ಮನುಷ್ಯನ ಮೂರ್ತಿ, ನೃತ್ಯ ಭಂಗಿಯ ಕಂಚಿನ ಶಿಲ್ಪ, ಕಂಚಿನ ಎಮ್ಮೆ, ಟಗರು, ಇಲ್ಲಿ ಎಲ್ಲ ಉತ್ಖನನವನ್ನು ನಡೆಸಿ ಇವೆಲ್ಲ ಪತ್ತೆ ಹಚ್ಚಲಾಗಿದೆ. ಅದೇ ರೀತಿ ಈ ಮೊಹೆಂಜೊದಾರದಲ್ಲಿರುವ ಜನರು ಪಶುಪತಿಯನ್ನು ಆರಾಧಿಸುತ್ತಿದ್ದರು ಅಂದ್ರೆ ಪಶುಪತಿ ಮುದ್ರೆಯಲ್ಲಿ ಪತ್ತೆ ಹಚ್ಚಲಾಗಿದೆ. ಅಂದ್ರೆ ಪಶುಪತಿ ಇವರ ಆರಾಧನೆ ದೇವತೆ. ನೆಕ್ಸ್ಟ್ ಕಾಲಿಬಂಗನ್ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ರಾಜಸ್ಥಾನದ ಗಂಗಾನಗರ್ ಜಿಲ್ಲೆಯ ಗಗ್ಗರ್ ನದಿ ದಂಡೆಯಲ್ಲಿ 1951ರಲ್ಲಿ ಎ ಘೋಷ್ ಅವರು ಈ ನಗರವನ್ನು ಪತ್ತೆ ಹಚ್ಚಿದ್ದಾರೆ. ಕಾಲಿಬಂಗನ್ ಎಂದರೆ ಕಪ್ಪು ಬಳೆ ಎಂದರ್ಥ. ಇಲ್ಲಿ ಉತ್ಖನನ ಏನೇನ್ ಮಾಡಿದ್ದಾರೆ ಅಂದ್ರೆ ಮಣ್ಣಿನ ಕೋಟೆ, ಯಜ್ಞಕುಂಡಗಳು, ಜಿಂಕೆ, ಒಂಟೆ ಮತ್ತು ದನಗಳ ಮೂಳೆಗಳನ್ನು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ನೆಕ್ಸ್ಟ್ ಲೋಥಾಲ್ ಇದು ಗುಜರಾತ್ನ ಕ್ಯಾಂಬೆ ತೀರದಲ್ಲಿ 1959ರಲ್ಲಿ SR ರಾವ್ ರವರು ಇದನ್ನು ಸಂಶೋಧನೆ ಮಾಡಿದ್ದಾರೆ. ಇಲ್ಲಿ ಹಡಗುಕಟ್ಟೆ, ಅಗ್ನಿಕುಂಡಗಳು ಮತ್ತು ಸ್ತ್ರೀ ಪುರುಷರ ಜೋಡಿಗಳನ್ನು ಪತ್ತೆ ಹಚ್ಚಲಾಗಿದೆ. ಅಂದ್ರೆ ಲೋಥಾಲ್ ಮುಖಾಂತರ ಸಿಂಧು ನಾಗರಿಕತೆಯ ಜನರು ಲೋಥಾಲ್ ಮುಖಾಂತರ ಮೆಸೊಪೊಟೋಮಿಯಾದೊಂದಿಗೆ ವ್ಯಾಪಾರ ವಾಣಿಜ್ಯ ಸಂಪರ್ಕವನ್ನು ಮಾಡುತ್ತಿದ್ದರು. ಲೋಥಾಲ್ದೊಂದಿಗೆ. ನೆಕ್ಸ್ಟ್ ಚಾನುದಾರನ್ನು 1931ರಲ್ಲಿ
NG ಮುಜುಮ್ದಾರ್ ಅವರು ಸಿಂಧ್ ನದಿಯ ಎಡದಂಡೆಯಲ್ಲಿ ಇದನ್ನು ಸಂಶೋಧನೆ ಮಾಡಿದ್ದಾರೆ. ಇಲ್ಲಿ ಬೊಂಬೆ, ಆಟಿಕೆಗಳು, ಕಿವಿಯುಂಗುರ, ಕಂಚು ಮತ್ತು ತಾಮ್ರದ ಉಪಕರಣಗಳನ್ನು ಉತ್ಖನನ ಮಾಡಿ ಪತ್ತೆ ಹಚ್ಚಿದ್ದಾರೆ. ಇವರು ಮಾತೃ ದೇವತೆಯನ್ನು ಆರಾಧಿಸುತ್ತಿದ್ದರು. ಚಾನುದಾರಲ್ಲಿ ಇರುವ ಸಿಂಧು ನಾಗರಿಕತೆಯ ಜನರು ಮಾತೃದೇವತೆಯನ್ನು ಆರಾಧಿಸುತ್ತಿದ್ದರು. ನೆಕ್ಸ್ಟ್ ರೂಪಾರ್ ಇದು ಪಂಜಾಬ್ನ ಅಂಬಾಲ್ ಜಿಲ್ಲೆಯಲ್ಲಿ 1953ರಲ್ಲಿ YD ಶರ್ಮಾ ಅವರು ಇದನ್ನು ಸಂಶೋಧನೆ ಮಾಡಿದ್ದಾರೆ. ಇಲ್ಲಿ ಮಡಕೆಯ ಅವಶೇಷಗಳನ್ನು ಕಂಡುಹಿಡಿಯಲಾಗಿದೆ. ನೆಕ್ಸ್ಟ್ ಗುಜರಾತ್ನ ಕಾಥಿಯಾವಾಡ್ ಜಿಲ್ಲೆಯಲ್ಲಿ ರಂಗ್ಪುರ್ ಅನ್ನು SR ರಾವ್ ರವರು 1953ರಲ್ಲಿ ಸಂಶೋಧಿಸಿದರು. ಅದೇ ರೀತಿ ರಾಖಿಗರಿ 1997ರಲ್ಲಿ ಹರಿಯಾಣದಲ್ಲಿ ಇದನ್ನು ಸಂಶೋಧನೆ ಮಾಡಲಾಗಿದೆ. ಇಲ್ಲಿ ಪತ್ತೆ ಹಚ್ಚಿರುವ ಅವಶೇಷಗಳು ಯಾವ್ಯಾವ ಅಂದರೆ ಸ್ತ್ರೀಯರ ಸಮಾಧಿಗಳು. ಅದೇ ರೀತಿ ಬನವಾಲಿ ಹರಿಯಾಣ ರಾಜ್ಯದ ಹಿಸಾರ್ ಜಿಲ್ಲೆಯಲ್ಲಿ ಬನವಾಲಿಯನ್ನು ಸಂಶೋಧನೆ ಮಾಡಿದ್ದಾರೆ. ಇಲ್ಲಿ ಬೊಂಬೆ, ಜೇಡಿಮಣ್ಣಿನ ಆಟಿಕೆಗಳು, ಅರಳಿ ಎಲೆಯ ಗಾತ್ರದ ಕಿವಿಯುಂಗುರಗಳು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಸಿಂಧು ನಾಗರಿಕತೆಯಲ್ಲಿರುವ ಬನವಾಲಿ ಜನರು ಮಾತೃದೇವತೆಯನ್ನು ಆರಾಧಿಸುತ್ತಿದ್ದರು. ಸೊ ಫ್ರೆಂಡ್ಸ್, ಇಲ್ಲಿಗೆ ಸಿಂಧು ನಾಗರಿಕತೆ ಮುಕ್ತಾಯಗೊಳ್ಳುತ್ತದೆ. ನನ್ನಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ, ಏಕೆಂದರೆ ಇದು ನನ್ನ ಮೊದಲನೇ ವಿಡಿಯೋ. ಧನ್ಯವಾದಗಳು.